and welcome back to my channel. So ಇವಾಗ ನಾನು ಇರೋದು ತಿರುಪತಿ ತಿರುಮಲದ ಪ್ರಸಿದ್ಧ ದೇವಸ್ಥಾನದಲ್ಲಿ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇದನ್ನ ವಿಸಿಟ್ ಮಾಡ್ತಾ ಇರೋದು. ಸೊ ಜನವರಿಯಲ್ಲಿ ಒಂದ್ಸತಿ ಅನ್ನಿಸ್ತು ತಿರುಪತಿ ಒಂದ್ಸತಿ ಹೋಗಿ ಬರಬೇಕು ಅಂತ. ಯಾವುದೇ ಇಂಥ ಪ್ರಸಿದ್ಧ ಕ್ಷೇತ್ರ ಇರ್ಬೋದು ಅಥವಾ ತೀರ್ಥಕ್ಷೇತ್ರ ಅಂತ ಏನು ಕರಿತೀವಿ, ದೇವರ ಸ್ಥಾನ ಅಂತ ಕರಿತೀವಿ, ಅದಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಆ ದೇವ್ರು ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಐ ಆಮ್ ಸೋ ಲಕ್ಕಿ, ಫೀಲಿಂಗ್ ಲಕ್ಕಿ, ಬಿಕಾಸ್ ಜನವರಿಲಿ ಅನ್ಕೊಂಡೆ ಇವತ್ತು ನಮಗೆ ದರ್ಶನಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನನ್ನ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಎಲ್ಲರೂ ಹೇಳಿ ವೆಂಕಟರಮಣ ಗೋವಿಂದ ಗೋವಿಂದ. ಸ್ಟಾರ್ಟ್ ಮಾಡೋಣ. ಬೆಂಗಳೂರಿಂದ ನಾವು ತಿರುಪತಿಗೆ ಬೈ ರೋಡ್ ಹೊರಟ್ವಿ. ನನ್ನ ಜೊತೆ ನನ್ನ ಕೆಲವೊಂದಷ್ಟು ಫ್ರೆಂಡ್ಸ್ ಸಹ ಇದ್ದರು. ಅವರು ಈಗಾಗಲೇ ತಿರುಪತಿಯನ್ನು ತುಂಬ ಸರ್ತಿ ವಿಸಿಟ್ ಮಾಡಿದ್ದಾರೆ. ಹಾಗಾಗಿ ನಂಗೊಂದು ರೀತಿಯಲ್ಲಿ ನಾನೇ ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಹೋಗಬೇಕು ಏನು ಇದ್ಯಾವುದು ಟೆನ್ಷನ್ ಇರಲಿಲ್ಲ, ವಿಚ್ ಈಸ್ ವೆರಿ ವೆರಿ ಗುಡ್. ಹಾಗೆ ಈ ಪ್ಲೇಸ್ಗೆ ಬಂದ ತಕ್ಷಣ ನನಗೆ ಏಳುಕೊಂಡಲವಾಡ ಅಂತ ಏನು ಹೇಳ್ತಾರೆ ಜನ, ಎಲ್ಲದಕ್ಕೂ ಆನ್ಸರ್ ಸಿಕ್ತು. ಯಾಕೆಂತಂದರೆ 7 ಬೆಟ್ಟಗಳ ಅಧಿಪತಿ ಅಂತ ವೆಂಕಟರಮಣ ಸ್ವಾಮಿಯನ್ನು ಕರಿತೀವಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ ಆ ಬೆಟ್ಟ. ಇಲ್ಲಿ ಒಂದು ಸ್ಕ್ರೀನಿಂಗ್ ನಡೆಯುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಮೆಟಲ್ ಡಿಟೆಕ್ಟರನ್ನು ಇಟ್ಬಿಟ್ಟು ಯಾರು ಏನಾದರೂ ಇಟ್ಕೊಂಡು ಬಂದಿದ್ದಾರಾ ಅಂತ ಟೆಸ್ಟ್ ಮಾಡ್ತಾರೆ. ಪರ್ಸ್ನಲಿ ನನಗೆ ತಿರುಪತಿ ಬೆಟ್ಟವನ್ನು ಕಾಲಲ್ಲೇ ಹತ್ತಬೇಕು, ಮೆಟ್ಲನ್ನು ಹತ್ಕೊಂಡು ಹೋಗಬೇಕು ಅಂತ ಇಷ್ಟ ಇದೆ. ಬಟ್ ಕೆಲವೊಂದಷ್ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಇದ್ದಿದ್ದರಿಂದ ಕಾರನ್ನು ಬೆಟ್ಟದ ತುದಿಗೆ ತೊಗೊಂಡು ಹೋಗ್ತಾ ಇದ್ವಿ. ಬಟ್ ನೆಕ್ಸ್ಟ್ ಟೈಮ್ ನಾನು ಡೆಫಿನೆಟ್ಲಿ ಬೈ ವಾಕ್ ಹೋಗ್ತೀನಿ. ಇಲ್ಲಿಗೆ ಬಂದ ತಕ್ಷಣ ಒಂದು ಡಿಫ್ರೆಂಟ್ ವರ್ಲ್ಡ್ ಓಪನ್ ಆಯಿತು, ಆಯಿತಾ. ಅಂದರೆ ತಿರುಪತಿ ಇಟ್ ಸೆಲ್ಫ್ ಈಸ್ ಅ ಟೌನ್ಶಿಪ್ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆ್ಯಂಡ್ ಇಟ್ಸ್ ವೆರಿ ನೈಸ್. ಬಟ್ ಶೆಕೆ ಹೆಂಗಿತ್ತು ಅಂತಂದರೆ ಯಪ್ಪ, ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ. ಇಷ್ಟು ದೂರ ಬಂದಿದ್ದೀವಿ. ಒಂದು ಅನ್ನಪ್ರಸಾದ ಅನ್ನೋದನ್ನು ಸೇವನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಬಟ್ later that same evening. ಸೊ ಇವಾಗ ಇಲ್ಲಿ ಬಂದು ಚಂದ ಮಾಡಿ ಸ್ಯಾರಿ ಎಲ್ಲ ಉಟ್ಟಿ 9 ಗಂಟೆಗೆ ನಮ್ಮ ಸ್ಪೆಷಲ್ ದರ್ಶನ ಇದೆ. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂದು 5:15 ಆಗಿದೆ. ಲೆಟ್ಸ್ ಗೋ. ಇಲ್ಲಿ ಕಳ್ಳರಿದ್ದಾರೆ ಅಂತ ಎಚ್ಚರಿಕೆ ಹಾಕಿದ್ದಾರೆ. ಇವನು ಯಾರೋ ಸ್ಮೈಲ್ ಬೇರೆ ಮಾಡಿದ್ದಾನೆ. ಬ್ರೋ ಬ್ರೋ ವೆರಿ ಇಂಟ್ರೆಸ್ಟಿಂಗ್. ಇದನ್ನೇ ಅಲ್ವಾ ಸ್ವೀಟ್ ಸರ್ಪ್ರೈಸ್ ಆಫ್ ಲೈಫ್ ಅಂತ ಹೇಳೋದು. ನಾವು ಏನನ್ನ ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ ಈ ಡೇಟ್ ಅಥವಾ ಇವತ್ತೇನೋ ವಿಶೇಷ ದಿನ ಇದೆ ಅಂತ. ಆದರೆ ಅವತ್ತು ರಥೋತ್ಸವದ ಕಾರ್ಯಕ್ರಮ ಇತ್ತು. ನಮಗೆ ಗೊತ್ತಿಲ್ಲದೆ ನಾವು ಅದರಲ್ಲಿ ಭಾಗಿಯಾಗಿದ್ವಿ ಅಂತಂದರೆ ಅದೃಷ್ಟ ಅಂತಲೇ ಹೇಳಬಹುದು. 2 hours later. ಇನ್ನೊಂದು ಸರ್ಪ್ರೈಸ್ ಇತ್ತು. ಬಹಳಷ್ಟು ಜನ ನಾನು ಈ ಸ್ಟೋರಿಯನ್ನು ಇನ್ಸ್ಟಾದಲ್ಲಿ ಹಾಕಿದಾಗ ನಿಮ್ಗೆ ಹೆಂಗೆ ಫೋನನ್ನು ಒಳಗಡೆ ಬಿಟ್ಟರು ಅಂತ ಕೇಳಿದ್ರು. ನಾವು ಆ್ಯಕ್ಚುಲಿ ಅಲ್ಲಿ ಕ್ಯೂನಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಮಾತಾಡ್ತಾ ಇರಬೇಕಿದ್ರೆ ಉಪೇಂದ್ರ ಸಿನಿಮಾದ ಬಗ್ಗೆ ಏನೋ ಕಮೆಂಟ್ ಮಾಡಿದ್ವಿ. ನಮ್ಮ ಸರ್ಪ್ರೈಸ್ಗೆ ಉಪೇಂದ್ರ ಸಿನಿಮಾದ ಪ್ರೊಡ್ಯೂಸರ್ ಅವರ ಫ್ಯಾಮಿಲಿ ಸಮೇತ ಅಲ್ಲಿ ದರ್ಶನಕ್ಕೆ ಅಂತ ಬಂದಿದ್ದರು. ಅವರಿಗೆ ಒಂದು ಹಾಫ್ ವೇ ತನಕ ಫೋನನ್ನು ತೊಗೊಂಡು ಹೋಗ್ಬೋದಿತ್ತು. ಆ ಫೋನಲ್ಲಿ ನಾವು ಫೂಟೇಜನ್ನು ತೊಗೊಂಡಿರೋದು. ಅದಾದ ಆಲ್ಮೋಸ್ಟ್ ಒಂದು 4 hours ಆದಮೇಲೆ ನಮಗೆ ದರ್ಶನ ಸಿಕ್ಕಿದ್ದು.
ಇದು ದೇವಸ್ಥಾನದ ಹೊರಗಡೆ ಇರುವಂತಹ ಮೂರ್ತಿ. ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಫೋನ್ ಅಲವಿಲ್ಲ. 1-2-3 ಸೆಕೆಂಡ್ ಮಾತ್ರ ವೆಂಕಟೇಶ್ವರನ ದರ್ಶನ ಸಿಗುತ್ತೆ. ಆದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಆ 2-3 ಸೆಕೆಂಡು, ವಾವ್. ದರ್ಶನ ಎಲ್ಲ ಮುಗಿದು ನಾವು ಹೊರಗಡೆ ಬಂದ ತಕ್ಷಣ ನಮಗೆ ದೇವಸ್ಥಾನದ ಆಪೋಸಿಟಲ್ಲಿ ಒಂದಷ್ಟು ಜನ ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಏನು ಮಾಡ್ತಾ ಇದ್ರು ಅನ್ನೋದನ್ನು ನೋಡೋಕೆ ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು. ಹಾಗೆ ಅಲ್ಲಿಂದ ದೇವಸ್ಥಾನದ ಪೂರ್ತಿ ವ್ಯೂ ಇದೆ ಅಲ್ಲ, ಒಂಥರ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಕಣ್ಣಿಗಂತೂ ಹಬ್ಬ ಡೆಫಿನೆಟ್ಲಿ, ಬಟ್ ಮನಸ್ಸಿಗೆ ಶಾಂತಿ ಸಿಗೋದಿರುತ್ತಲ್ವ, ಆ ಪ್ಲೇಸ್ ಆ ರೀತಿ ಅನ್ನಿಸ್ತು. ಹಾಗೆ ನಾನು ಇಲ್ಲಿ ದೀಪವನ್ನು ಹಚ್ಚಿ, ಅದಕ್ಕೊಂದು ಪದ್ಧತಿ ಇದೆ, ಅದರಲ್ಲಿ ಹೂವು ಹಾಕಿ ಕರ್ಪೂರ ಹಾಕಿ ಅದನ್ನು ಬೆಳಗೋದು, ದೇವಸ್ಥಾನಕ್ಕೆ ಆರತಿ, ಪೂರ್ತಿ ದೇವಸ್ಥಾನದ ಸಮೇತ ಆರತಿ ಮಾಡೋದು. ನನಗೆ ಗೊತ್ತಿರಲಿಲ್ಲ ಆಯಿತಾ. ಹೀಗೆ ಮಾಡೋದ್ರಿಂದ ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, ನನ್ನ ಜೀವನದಲ್ಲಿ ದಿ ಬೆಸ್ಟ್ ಆರತಿ ಐ ಹ್ಯಾವ್ ಎವರ್ ಡನ್ ಅಂತಂದರೆ ಬಹುಶಃ ನನಗೆ ಸದ್ಯದ ಮಟ್ಟಿಗೆ ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಖುಷಿ ಆಯಿತು. ಆ ಸಂಜೆ ಇರಬಹುದು, ಸಂಜೆಯಲ್ಲಿ ಶೆಕೆ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ತಂಪಾಗೋದಿದೆ ಅಲ್ಲ, ಆ ರೀತಿ ಆಗಿರುವಂತಹ ಭಾವನೆ ಜೊತೆ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ರೀತಿ ಆರತಿ ಎತ್ತಾ ಇದ್ದೀನಿ ಅನ್ನೋ ಥರದಲ್ಲಿ ಒಂಥರ ಒಳ್ಳೆ ಫೀಲಿಂಗ್. ಐ ಕ್ಯಾನಾಟ್ ಎಕ್ಸ್ಪ್ಲೇನ್. ಸೊ ಇವಾಗ 10:30 ಆಗ್ತಾ ಇದೆ. ದರ್ಶನ ಆಯಿತು. ಒಂದು 2-3 ಸೆಕೆಂಡ್ವರೆಗೆ ಮಾತ್ರ ದೇವರು ನೋಡೋಕೆ ಸಿಕ್ಕಿದ್ದು. ಬಟ್ ಆ ದೀಪದಲ್ಲಿ ಕಾಣಿಸೋ ಶ್ರೀನಿವಾಸನ ಮುಖ ವೆರಿ ನೈಸ್. ನಿಮಗೂ ಆದಷ್ಟು ಬೇಗ ಇಲ್ಲಿಗೆ ಬಂದಿದ್ರೆ ಇನ್ನೊಂದ್ಸತಿ ಬರೋ ಯೋಗ ಬರಲಿ, ಅಥವಾ ಇನ್ನೂ ನೋಡಿಲ್ಲ ಅಂತಂದ್ರೆ ಈ ಬ್ಲಾಗ್ ನೋಡೋದ್ರ ಮೂಲಕ ಆ ಯೋಗ ಬರಲಿ ಅಂತ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಐ ಸಿ ಯು ನೆಕ್ಸ್ಟ್ ವೀಕ್. ಅಲ್ಲಿವರೆಗೂ ಏನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ and do whatever else you want to do, but only good intentions. Take care. Bye bye. Om Namah Shivaya. Har Har Mahadev.